ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು ರಿವ್ಯೂ ನೋಡೋದಾದ್ರೆ ಸಿ ಎಸ್ ಕೆ ಅವ್ರದ್ದು ಸಾರಲ್ಲಿ ಯಾರು ಗೆದ್ರು ಸಿ ಎಸ್ ಗೆದ್ರು ಏನು ಮ್ಯಾಟ್ರ್ ಆಗಲ್ಲ. ಅವ್ರಿಬ್ರು ಎಲಿಮಿನೇಟ್ ಆದ್ರು. ಒಟ್ಟಿನಲ್ಲಿ ಸಿ ಎಸ್ ಕೆ ತೀರಾ ಕಳಪೆ ಆಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಯಾಕೆಂದ್ರೆ ಸಿ ಎಸ್ ಕೆ ಅಂತ ಹೇಳ್ಕೊಳ್ಳೋ ಮ್ಯಾಚ್ನ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಆರವರು ಒಂದು ಸೈಡ್ ಮಾಡಿಕೊಂಡು ಆರವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಇಲ್ಲಿ 189 ಹೊಡೆದ್ರು. ಒಟ್ಟಿನಲ್ಲಿ ಆರವರು ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಸಿ ಎಸ್ ಗೆ ಗೆಲ್ಲೋ ಮ್ಯಾಚ್ನ ಸೋತರು ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಒಂದು ಸೈಡ್ನ ಮಾಡಿದ್ರು. ಒಟ್ಟಿನಲ್ಲಿ ಅಂಥ ಅಗ್ರೆಸಿವ್ನೆಸ್ ಸಿ ಎಸ್ ಕೆ ಬೌಲಿಂಗ್ ತೋರಿಸಲಿಲ್ಲ, ತೀರಾ ಕಳಪೆಯಾಗಿ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಸಿ ಎಸ್ ಕೆ ಅವ್ರು ಗೆದ್ದರು. ಒಟ್ಟಿನಲ್ಲಿ ಅವ್ರು ಗೆದ್ರು. ಒಟ್ಟಿನಲ್ಲಿ ಸಿ ಎಸ್ ಕೆ ವರ್ಸಸ್ ಸಿ ಎಸ್ ಗೆ ಗೆಲ್ತಾರೆ ಅನ್ಕೊಂಡಿದ್ದೆ. ಅವ್ರು ಗೆದ್ರು. ಒಟ್ಟಿನಲ್ಲಿ ಗುರುಗ ಪ್ರಿವ್ಯೂ ವಿಚಾರದಲ್ಲಿ ನೋಡೋದಾದ್ರೆ ಮುಂಬೈ ವರ್ಸಸ್ ಡಿ ಸಿಲಿ ಇಲ್ಲಿ ಮೇನ್ ಗುರು ಇಲ್ಲಿ ಮಳೆ ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಈ ವಿನಿಯಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ 200 ಹೊಡೆಯೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಹೈ ಸ್ಕೋರ್ ಬಂದ್ಬಿಟ್ಟು 160 ಹೊಡೆದಿದ್ದಾರೆ. ಲೋ ಸ್ಕೋರ್ ಬಂದ್ಬಿಟ್ಟು ಬರೀ 92 ಹೊಡೆದಿದ್ದಾರೆ. ಒಟ್ಟಿನಲ್ಲಿ ಡಿ ಸಿ ವರ್ಸಸ್ ಮುಂಬೈ ಅಂದಾಗ ನನ್ನ ಪ್ರಕಾರ ಡಿ ಸಿ ಇತ್ತೀಚೆಗೆ ತುಂಬ ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ. ಈಗ ಲಾಸ್ಟ್ ಮ್ಯಾಚಲ್ಲಿ ಸಿಕ್ಕಾಬಿಟ್ಟೆ ಸೋತ್ಕೊಬರ್ತಿದ್ದಾರೆ. ಆದರೆ ಮುಂಬೈ ಅವರು ಉಲ್ಟಾ ಕೇಸ್ ಅನ್ಬೋದು. ಫಸ್ಟ್ ಮ್ಯಾಚ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಈಗಂತೂ ಸಿಕ್ಕಾಬಿಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತವ್ರೆ. ಒಟ್ಟಿನಲ್ಲಿ ಡಿ ಸಿ ವರ್ಸಸ್ ಮುಂಬೈ ಅಂತ ನನ್ನ ಪ್ರಕಾರ ಡಿ ಸಿ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡಿದ್ರೆ ಕೊನೆ ಬಾಲ್ವರೆಗೂ ತಗೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಮುಂಬೈ ಟೀಮಲ್ಲಿ ಸಿಕ್ಕಾಬಿಟ್ಟೆ ಮೇನು 3 ಬ್ಯಾಟ್ಸ್ಮನ್ಗಳು ಸಿಕ್ಕಾಬಿಟ್ಟೆ ಚೇಂಜಸ್ ಆಗೋ ಚಾನ್ಸಸ್, ಟೀಮು ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಡಿ ಸಿಲಿ ಅಂತ ಹೇಳ್ಕೊಳ್ಳೋ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ರಿಕಂಟನ್ ಆಗಲಿ ಒಟ್ಟಿನಲ್ಲಿ ವಿಲ್ ಜಾಕ್ಸ್ ಆಗಲಿ ಒಟ್ಟಿನಲ್ಲಿ ಅವ್ರು ಮೂರು ಜನನ ಚೇಂಜ್ ಮಾಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮುಂಬೈ ಅವರು ಟೀಮ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಡಿ ಸಿಲಿ ಅಂತ ಹೇಳ್ಕೊಳ್ಳೋ ಟೀಮ್ ಚೇಂಜಸ್ ಮಾಡೋದು ನನ್ನ ಪ್ರಕಾರ ಡೌಟು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಟೀಮಲ್ಲಿ ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಡಿ ಸಿ ಟೀಮಲ್ಲಿ ಅಕ್ಷಯ್ ಪಟೇಲ್ ಇರ್ತಾರೆ. ಇಲ್ಲಿ ಡುಪ್ಲೆಸಿ ಅವರು ಕಂಬ್ಯಾಕ್ ಆಗಿದ್ದಾರೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ರಾಹುಲ್ ಅವರು ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಏನೂ ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿಚೆಲ್ ಮಾರ್ಷ್ನ ನನ್ನ ಪ್ರಕಾರ ಆಡಿಸೋದು ಡೌಟ್. ಒಟ್ಟಿನಲ್ಲಿ ಇಲ್ಲಿ ಮೋಹಿತ್ ಶರ್ಮನ ಆಡಿಸ್ತಾರೆ. ಮುಖೇಶ್ ಕುಮಾರ್ ವಿಕೆಟ್ ತೆಗಿತಿಲ್ಲ, ಒಳ್ಳೊಳ್ಳೆ ಓವರ್ಗಳನ್ನ ಮಾಡಿಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಕರುಣ್ ನಾಯರನ್ನ ಕೊಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಡಿ ಸಿ ಟೀಮಲ್ಲೇ ಬ್ಯಾಟಿಂಗು ಖಡಕ್ ಆಗಿದೆ, ಬೌಲಿಂಗು ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ. ಕುಲ್ದೀಪ್ ಯಾದವ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡ್ತಿಲ್ಲ. ಒಟ್ಟಿನಲ್ಲಿ ಡಿ ಸಿ ಅವರು ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡ್ತಿರೋದೇ ಬೌಲಿಂಗ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಮೋಹಿತ್ ಶರ್ಮಾ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡ್ತಿಲ್ಲ ಅನ್ಬೋದು. ಯಾಕೆಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಡಿ ಸಿ ಅವರು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಬೌಲಿಂಗಲ್ಲಾಗಲಿ ಕ್ಯಾಪ್ಟನ್ಸಿಯಾಗಲಿ ಬ್ಯಾಟಿಂಗಲ್ಲಾಗಲಿ ಮೂರಲ್ಲೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಟೀಮ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೂ ಇಲ್ಲಿ ಬೌಲಿಂಗ್ ಸಿಕ್ಕಾಪಟ್ಟೆ ಟೀಟ್ಲೆ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಡಿ ಸಿ ಅವರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಡಿ ಸಿ ಟೀಮಲ್ಲಿ ಟೋಟಲಾಗಿ ಎಷ್ಟು ಜನ ಇರ್ತಾರೆ ಅಂದರೆ ಮುಂಬೈ ಟೀಮಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿರ್ತಾರೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ರೋಹಿತ್ ಶರ್ಮಾ ಬಂದ್ರೂ ಇಲ್ಲಿ ಓಪನಿಂಗ್ ಸ್ಟಾರ್ಟು ಮತ್ತು ಸಿಕ್ಕಾಬಟ್ಟೆ ರಿಕಂಟನ್ಸ್ ಆಡಿಸೋದು ನನ್ನ ಪ್ರಕಾರ ಡೌಟ್ ಅನ್ಬೋದು. ಒಟ್ಟಿನಲ್ಲಿ ರಿಕಂಟೆಸ್ಟ್ನ ಸಿಕ್ಕಾಬಟ್ಟೆ ಇವರು ಕಡಿಮೆ ಆಡಿಸೋದು ಡೌಟ್ ಅನ್ಬೋದು. ಯಾಕೆಂದರೆ ಇವರು ರಿಕಂಟನ್ಸ್ನ ಆಡಿಸೋದು ಡೌಟ್ ಅಂದರೆ ಯಾಕೆಂದರೆ ಇಲ್ಲಿ ರಿಕಂಟನ್ಸ್ ಅವರು ಟೀಮ್ಗೆ ಆಡ್ಕೊಡ್ಬೇಕು, ಇಲ್ಲಿ IPL ಆಡೋಕ್ಕಾಗಲ್ಲ ಗುರು ಅಂತ ಬಂದಿದ್ದಾರೆ. ಇಲ್ಲಿ ವಿಲ್ ಜಾಕ್ಸ್ ಅಷ್ಟೇ ಅವ್ರ ಟೀಮ್ಗೆ ಇಂಗ್ಲೆಂಡ್ ಟೀಮ್ಗೆ ಆಡಬೇಕು, ಅದರಿಂದ ಅವ್ರು ಆಡೋದು ಡೌಟ್ ಅನ್ಬೋದು. ಇಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಮೇನು ಇವರಿಬ್ಬರು ಸಿಕ್ಕಾಬಿಟ್ಟೆ ತುಂಬ ಚೆನ್ನಾಗಿ ಟೀಮ್ನ ಮತ್ತು ಗೇಮ್ನ ಚೇಂಜ್ ಮಾಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಇಲ್ಲಿ ಪವರ್ ಪ್ಲೇಲಿ ಟ್ರೆಂಟ್ ಬೋಲ್ಟ್ ಕೈಲಿ ಮತ್ತು ಬೂಮ್ರಾ ಕೈಲಿ ಇವರು ಓವರ್ಗಳನ್ನ ಹಾಕ್ಸ್ಬೇಕು, ಆವಾಗ ಗೇಮ್ ಚೇಂಜ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ದೀಪಕ್ ಚಾಲು ಅಷ್ಟೇ. ಇಲ್ಲಿ ಮೇನ್ ಗುರು ಇಲ್ಲಿ ನಬ್ನಿ ಅವರು ತುಂಬ ನೆಕ್ಸ್ಟ್ ಲೆವೆಲ್ ಆಟನ ತಗೊಂಡು ಹೋಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮುಂಬೈಗೆ ಒಂಚೂರು ಕೊರತೆ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಲಾಗಲಿ ಒಟ್ಟಿನಲ್ಲಿ ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ತುಂಬ ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ. ಒಟ್ಟಿನಲ್ಲಿ ಟೀಮ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಈ IPL 2025 ಇದು ಸಿಕ್ಕಾಬಿಟ್ಟೆ ಕ್ಯೂರಿಯಸ್ ಮ್ಯಾಚ್ ಅನ್ಬೋದು. ಯಾಕೆಂದರೆ ಮುಂಬೈ ಈ ಮ್ಯಾಚ್ನ ಏನಾದ್ರು ಗೆದ್ದುಬಿಟ್ರೆ ಡೈರೆಕ್ಟ್ ಪ್ಲೇ ಆಫ್ ಕ್ವಾಲಿಫೈ ಆಗ್ತಾರೆ. ಡಿ ಸಿ ಏನಾದ್ರು ಈ ಮ್ಯಾಚ್ನ ಗೆದ್ದರೆ ಒಟ್ಟಿನಲ್ಲಿ ಕ್ವಾಲಿಫೈ ಆದರೂ ಒಂಚೂರು ಡಲ್ ಟೀಮ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ
ಟೋಟಲ್ ಆಗಿ ಮುಂಬೈ ಟೀಮಲ್ಲಿ ಇಷ್ಟು ಜನ. ಟೈಮಿಂಗ್ಸ್ ಒಂಚೂರು ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ, ಯಾಕೆಂದ್ರೆ ಮಳೆ ಬರೋ ಚಾನ್ಸ್ ಸಿಕ್ಕಾಬಿಟ್ಟಿದೆ. ಒಟ್ಟಿನಲ್ಲಿ ಟೈಮಿಂಗು ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಸಿಕ್ಕಾಬಿಟ್ಟಿದೆ ಗುರು ಮ್ಯಾಚ್ ಅಂದಾಗ. ನನ್ನ ಹೆಡ್ ಸ್ಟಾರ್ಟ್ ನೋಡೋದಾದ್ರೆ ಒಟ್ಟಿನಲ್ಲಿ 36 ಮ್ಯಾಚಲ್ಲಿ 16 ಮ್ಯಾಚು DC ಅವ್ರು ಗೆದ್ದಿದ್ರೆ ಇಲ್ಲೇ ನಿಮ್ಗೆ ಗೊತ್ತಾಗ್ತಿದೆ. 20 ಮ್ಯಾಚು ಮುಂಬೈ ಅವ್ರು ಗೆದ್ದವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಒಂದು ನೋ ರಿಸಲ್ಟ್ ಆಗಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಹೈ ಸ್ಕೋರ್ ಬಂದ್ಬಿಟ್ಟು ಇವ್ರ ಮೇಲೆ ಹೊಡೆದಿರೋದು 157 ಮತ್ತು 247 ಬಂದಿದೆ. ಒಟ್ಟಿನಲ್ಲಿ ಏನೇ ಇವೆಲ್ಲ ಇದ್ದರೂ ಒಟ್ಟಿನಲ್ಲಿ DC ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ನನ್ನ ಪ್ರಕಾರ ಕಷ್ಟ, ಯಾಕೆಂದರೆ ಮುಂಬೈಯವರು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಮುಂಬೈ ಕ್ವಾಲಿಫೈ ಆದರೆ ಡೈರೆಕ್ಟ್ ಒಂದು ಮ್ಯಾಚ್ ಇರುತ್ತೆ, ಒಂದು ಮ್ಯಾಚ್ ಗೆದ್ಕೊಂಡು ಒಟ್ಟಿನಲ್ಲಿ ರನ್ ರೇಟ್ ಮೇಲೆ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಅವ್ರ ರನ್ ರೇಟು ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ DC ವರ್ಸಸ್ ಮುಂಬೈ ಅಂದಾಗ ಮುಂಬೈ ಗೆಲ್ತಾರೆ. ಒಟ್ಟಿನಲ್ಲಿ 99% ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟಿದೆ. ಮಳೆ ಬರೋ ಚಾನ್ಸ್ ಸಿಕ್ಕಾಬಿಟ್ಟಿದೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ ಏನಾದ್ರು ನಡೆಸಲಿಲ್ಲ ಅಂದರೆ ಅಟ್ಲೀಸ್ಟ್ 5 ಓವರ್ ನಡೆಸಬೇಕು. ಒಟ್ಟಿನಲ್ಲಿ ಈ ಮ್ಯಾಚ್ ಏನಾದ್ರು ನಡೆಸಲಿಲ್ಲ ಅಂದರೆ ಮುಂಬೈಗೇನೋ ಮ್ಯಾಟ್ರ್ ಆಗಲ್ಲ, ಒಟ್ಟಿನಲ್ಲಿ DCಗೆ ಮ್ಯಾಟ್ರ್ ಆಗುತ್ತೆ. ಒಟ್ಟಿನಲ್ಲಿ ಹೇಳ್ತಿದ್ದಾರೆ, ಒಟ್ಟಿನಲ್ಲಿ ಟೀಮ್ ಹೆಡರ್ಸ್ಗಳು ಬಂದ್ಬಿಟ್ಟು ಒಟ್ಟಿನಲ್ಲಿ DC ಟೀಮ್ ಕಡೆಯವ್ರು ಬಂದ್ಬಿಟ್ಟು ನೀವು ಟೀಮ್ನ ಪಿಚ್ನ ಚೇಂಜ್ ಮಾಡಿ, ಮಳೆ ಬರೋ ಚಾನ್ಸ್ ಸಿಕ್ಕಾಬಿಟ್ಟಿದೆ ಅಂತ ಅಂದ್ಕೊಂಡಿದೆ. ಒಟ್ಟಿನಲ್ಲಿ ಅಪ್ಡೇಟ್ಗಳು ಬರ್ತಿದೆ. ಒಟ್ಟಿನಲ್ಲಿ ಏನಾಗುತ್ತೆ ಒಟ್ಟಿನಲ್ಲಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಂಬೈ ಈ ಮ್ಯಾಚ್ನ ಗೆಲ್ಲೇಬೇಕು. ಒಟ್ಟಿನಲ್ಲಿ ಇದೆ IPLಗೆ ಸಿಕ್ಕಾಬಿಟ್ಟೆ ಟರ್ನಿಂಗ್ ಆಗೋ ಮ್ಯಾಚ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. DC ವರ್ಸಸ್ ಮುಂಬೈ IPLಗೆ ಸಿಕ್ಕಾಬಿಟ್ಟೆ ಟರ್ನ್ ಆಗೋ ಮ್ಯಾಚಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಸಿಗುವ ಮುಂದಿನ ವಿಡಿಯೋದಲ್ಲಿ.